ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವಲಿ, ಕಾರಲ್ಲಿ ಅವ್ರ ಜೊತೆ ಹೋದ್ಯಲ್ಲ, ಏನಾಯ್ತು? ಮೇಡಮ್, ಆ ಶ್ರಾವಣಿ ತುಂಬಾ ಹೆಚ್ಕೊಂಡ್ಬಿಟ್ಟಿದ್ದಾಳೆ ಮೇಡಮ್. ನಿಮ್ಮಿಬ್ರು ಮಧ್ಯೆ ಗಂಡ ಹೆಂಡತಿ ತರ ಪ್ರೀತಿ ಇಲ್ಲ ಅಂತ ಕೇಳಿದ ಕೂಡ್ಲೆ ನನ್ನ ಕಾರಿಂದನೇ ಇಳಿಸ್ಬಿಟ್ಲು. ಅಯ್ಯೋ, ನೀನ್ ಅವ್ರನ್ನ ಹಾಗೆ ಕೇಳ್ತೀಯ? ಮತ್ತಿನ್ನೇನ್ ಮೇಡಮ್, ಒಂದೇ ಕಾರಲ್ಲಿ ಇಬ್ರು ದೂರ ದೂರ ಕೂತಿದ್ದಾರೆ. ಹೀಗಿರ್ಬೇಕಾದ್ರೆ ಅವ್ರಿಬ್ರನ್ನ ಗಂಡ ಹೆಂಡತಿ ಅಂತ ಹೇಗೆ ಹೇಳಕ್ಕಾಗತ್ತೆ ಹೇಳಿ? ನನ್ನ ಕೇಳ್ತಿದ್ದಾಗೆ ನಾನು ಅವರು ಜಾಲಿಯಾಗಿ ಸುತ್ತಾಡ್ಬೇಕು, ನೀನ್ ಇಲ್ಲೇ ಇಳ್ಕೊ ಅಂತ ನನ್ನ ಕಾರಿಂದ ಇಳಿಸೇ ಬಿಟ್ಲು ಮೇಡಮ್. ಅಂದ್ರೆ ಆ ಶ್ರಾವಣಿ ಏನೋ ಪ್ಲಾನ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಬಿಡ್ಬಾರ್ದು ಶಿವಲಿ, ಯಾವುದೇ ಕಾರಣಕ್ಕೂ ಬಿಡ್ಬಾರ್ದು. ಅವಳು ಏನೇ ಪ್ಲಾನ್ ಮಾಡಿದ್ರು ನೀನ್ ಅದಕ್ಕೆ ತಿರುಮಂತ್ರ ಕೊಡ್ತಾನೆ ಇರ್ಬೇಕು. ನನಗೂ ಹಾಗೆ ಅನ್ನಿಸ್ತಿದೆ ಮೇಡಮ್. ಆದ್ರೆ ಏನ್ ಮಾಡೋದು, ಲಲಿತಾ ದೇವಿ ಅಮ್ಮವರು ಇವ್ರು ಎಲ್ರು ಹನಿಮೂನ್ ಕಳಿಸ್ತಿದ್ದಾರೆ. ಅಲ್ಲೇನಾದ್ರೂ ಅವರಿಬ್ರು ಒಂದಾಗ್ಬಿಟ್ರೆ? ಶೋ, ಹಾಗಾಗಕ್ ನೀನ್ ಬಿಡಬಾರ್ದು ಶಿವಲ್ಲಿ. ಅವ್ರ ಹನಿಮೂನ್ಗೆ ಎಲ್ಲಿ ಹೋಗ್ತಾರೋ ನೀನು ಅಲ್ಲಿಗೆ ಹೋಗ್ಬೇಕು. ನೋಡು, ಒಂದಲ್ಲ ಒಂದ್ ನೆಪ ಮಾಡ್ಕೊಂಡು ನೀನ್ ಅವ್ರ ಸುತ್ತಾನೆ ಇರ್ಬೇಕು. ನೋಡು, ಅವ್ರು ಎಲ್ಲಿಗೆ ಹೋಗ್ತಾರೋ ನೀನ್ ಅಲ್ಲಿಗೆ ಹೋಗಕ್ಕೆ ಟಿಕೆಟಿನ ವ್ಯವಸ್ಥೆ ನಾನ್ ಮಾಡ್ಕೊಡ್ತೀನಿ. ಆದ್ರೆ ಒಂದು ವಿಷಯ, ಯಾವುದೇ ಕಾರಣಕ್ಕೂ ನೀನ್ ಅವ್ರ ಜೊತೆ ಹೋಗೋದು ನಿಮ್ ಮನೆಯವ್ರಿಗೆ ಗೊತ್ತಾಗ್ಬಾರ್ದು. ಹಾಗೇನಾದ್ರೂ ಗೊತ್ತಾದ್ರೆ ಎಲ್ಲಾ ಪ್ಲಾನು ಹಾಳಾಗುತ್ತೆ. ಹೌದಾ? ಹಾಗಾದ್ರೆ ನನ್ ಮನೆಯಿಂದ ಒಬ್ಳೆ ಹೇಗ್ ಹೋಗ್ಲಿ? ಮನೆಯವ್ರು ನನ್ನ ಒಬ್ಳನ್ನ ಎಲ್ಲೂ ಕಳ್ಸೋದಿಲ್ಲ. ಮನೆಯಿಂದ ಹೇಗ್ ಹೋಗ್ಬೇಕು ಅಂತ ನೀನ್ ಯೋಚನೆ ಮಾಡು. ನಿನ್ ಬುದ್ಧಿವಂತಿಕೆ ಉಪಯೋಗಿಸು. ನೋಡು, ನಿನಗ್ ಸುಬ್ಬು ಬೇಕು ಅಂದ್ರೆ ನೀನೇ ಹೇಗಾದ್ರೂ ಪ್ಲಾನ್ ಮಾಡಿ ಅವ್ರ ಜೊತೆ ಹೋಗ್ಬೇಕು. ಅವನ ಮೇಲೆ ಪ್ರೀತಿ ಮಾತ್ರ ಇದ್ರೆ ಸಾಲದು, ಜಾಣ್ತನಾನು ಇರ್ಬೇಕು. ಸರಿ ಮೇಡಮ್, ಮನೆಯಿಂದ ಹೇಗ್ ಹೊರಗೆ ಹೋಗ್ಬೇಕು ಅನ್ನೋದನ್ನ ನಾನ್ ಯೋಚನೆ ಮಾಡ್ತೀನಿ. ನನಗ್ ನನ್ ಸುಬ್ಬು ಬೇಕು ಅಷ್ಟೇ. ವೆರಿ ಗುಡ್ ಶಿವಲಿ, ಡೋಂಟ್ ವರಿ, ನಾನ್ ನಿನ್ ಜೊತೆ ಟಚ್ ಅಲ್ಲಿ ಇರ್ತೀನಿ. ಓಕೆ? ಅವರು ಗಂಡ ಹೆಂಡತಿ ಅನ್ನೋ ತರ ನಡ್ಕೋತಿಲ್ಲ ಅಂದ್ಮೇಲೆ ಅವ್ರ ಹನಿಮೂನ್ಗೆ ಹೋಗಿ ಏನೆಲ್ಲ ಸುಳ್ಳು ಹೇಳ್ಬೋದು, ಏನೆಲ್ಲ ಕತೆ ಕಟ್ಬೋದು ಅಂತ ನನಗೂ ತಿಳ್ಕೊಬೇಕು. ಎಲ್ಲ ವಿಷಯನೂ ಅಪ್ಡೇಟ್ ಮಾಡ್ತಿರೋ. ಈ ಸಲ ಅವ್ರು ಗಂಡ ಹೆಂಡತಿ ಅಲ್ಲ ಅನ್ನೋ ಒಂದು ಸಣ್ಣ ಸುಳಿವು ಸಿಕ್ಕಿದ್ರೆ ಸಾಕು. ಅದನ್ನಿಟ್ಕೊಂಡು ನಾನು ಏನೆಲ್ಲ ಮಾಡ್ತೀನಿ ಅಂತ ನೋಡ್ತಾ ಇರೋ. ಮೇಡಮ್, ನೀವ್ ಏನಾದ್ರೂ ಮಾಡ್ಕೊಳ್ಳಿ ಮೇಡಮ್, ದಯವಿಟ್ಟು ನನಗ್ ನನ್ ಸುಬ್ಬು ಸಿಗೋ ಹಾಗೆ ಮಾಡಿ ಮೇಡಮ್, ಅಷ್ಟೇ ಸಾಕು. ಖಂಡಿತ ಸಿಗ್ತಾನೆ. ನೋಡು ಶಿವಲಿ, ನಮಗ್ ರೇಷ್ಮೆ ಬೇಕು ಅಂದ್ರೆ ಮೊದಲು ರೇಷ್ಮೆ ಗೂಡಿಂದ ರೇಷ್ಮೆ ಹುಳನ ದೂರ ಮಾಡಬೇಕು. ನೀನು ಆ ಶ್ರಾವಣಿ ಸುಬ್ರಹ್ಮಣ್ಯನ ದೂರ ಮಾಡಬೇಕು. ಅವರು ದೂರ ಆದ್ರೇನೆ ನೀನು ಸುಬ್ಬುಗ್ ಹತ್ರ ಆಗಕ್ ಸಾಧ್ಯ. ನಾನು ಹೇಳ್ತಿರೋದೇನು ಅಂತ ನಿನಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಅರ್ಥ ಆಗ್ತಿದೆ ಮೇಡಮ್. ಅವ್ರು ಎಲ್ರು ಹನಿಮೂನ್ಗೆ ಅಂತ ಎಲ್ಲಿ ಹೋಗ್ತಿದಾರೋ ಅದೇ ಜಾಗಕ್ಕೆ ನನ್ಗೂ ಟಿಕೆಟ್ ಬುಕ್ ಮಾಡಿ. ಮನೇಲಿ ಏನೋ ಅಂತ ಹೇಳಿ ಸಂಭಾಳಿಸ್ತೀನಿ. ಅವರಿಬ್ರು ಗಂಡ ಹೆಂಡತಿಯಾಗಿ ಬದುಕ್ತಿಲ್ಲ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಮೇಡಮ್. ಮೇಡಮ್, ಏನು ಸುಬ್ಬು? ನನಗೆ ಒಂದು ವಿಷಯ ತುಂಬ ಕಾಡ್ತಾ ಇದೆ, ಮನ್ಸಿಗೆ ತುಂಬ ನೋವಾಗ್ತಾ ಇದೆ. ಏನಾಯ್ತು ಸುಬ್ಬು? ಕಾಂತಮ್ಮ ಅವ್ರು ಆ ಥರ ಎಲ್ಲ ಮಾತಾಡಿದ್ರು ಅಂತ? ಅವ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳಲ್ಲ ಮೇಡಮ್. ಅವ್ರೇನು ಮಾತಾಡಿದ್ರು ನಾನು ತಲೆಗೆ ಹಾಕ್ಕೊಳ್ಳಲ್ಲ. ಮತ್ತೆ ಆ ಮನೇಲಿ ಯಜಮಾನ್ರಾಗಲಿ ಲಲಿತಾದೇವಿ ಅಮ್ಮೋರಾಗಲಿ ನನ್ನ ನಿಮ್ಮ ಗಂಡ ಅಂತ ಹೇಳೋದು, ಆ ಮನೆ ಅಳಿಯ ಅಂತ ಹೇಳೋದು, ಮುಂದೆ ನಾನೇ ಆ ಮನೆಗೆ ವಾರಸ್ದಾರ ಅಂತ ಹೇಳೋದು, ಇದೆಲ್ಲ ಕೇಳ್ತಾ ಇದ್ರೆ ಥರ ಆಗುತ್ತೆ ಮೇಡಮ್. ನನ್ನ ಮನ್ಸು ಚುಚ್ಚಿದಾಗುತ್ತೆ. ಅಲ್ಲ ಸುಬ್ಬು, ಅವ್ರು ಹೇಳೋದ್ರಲ್ಲಿ ತಪ್ಪೇ ಅಲ್ವಾ ಮೇಡಮ್ ಅದೆಲ್ಲ? ಅವ್ರು ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ಅವ್ರು ಆ ಥರ ಹೇಳುವಾಗೆಲ್ಲ ನಾನು ಅವ್ರಿಗೆ ಮೋಸ ಮಾಡ್ತಿದ್ದೀನಿ ಅನ್ನೋ ಅನ್ನಿಸ್ತಾ ಇರುತ್ತೆ. ಗಿಲ್ಟು ಒಂದೊಂದು ಕ್ಷಣನೂ ಕಾಡ್ತಾ ಇತ್ತು ಮೇಡಮ್ ನನಗೆ. ಮೇಡಮ್, ಈಗ ಯಜಮಾನ್ರಾಗಲಿ ಲಲಿತಾದೇವಿ ಅಮ್ಮೋರಾಗಲಿ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ದಾರಲ್ವಾ, ನೀವು ಯಾಕೆ ಅವ್ರ ಹತ್ರ ನಿಜ ಹೇಳ್ಬಾರ್ದು? ಇರೋ ವಿಷಯ ಯಾಕೆ ಹೇಳ್ಬಾರ್ದು? ಹೇಳ್ಬಿಡಿ ಮೇಡಮ್. ಅಂದರೆ ಅಂದರೆ ನಾನು ನಿಮಗೆ ತಾಳಿ ಕಟ್ಟಿಲ್ಲ ಅಂತ ಹೇಳ್ಬಿಡಿ ಮೇಡಮ್. ನಾನು ನಿಮಗೆ ತಾಳಿನೇ ಕಟ್ಟಿಲ್ಲ ಅಂದಮೇಲೆ ಆ ಮನೆಗೆ ಅಳಿಯ ಹೇಗಾಗ್ತೀನಿ ಮೇಡಮ್ ನಾನು? ಲಲಿತಾದೇವಿ ಅಮ್ಮವ್ರು ಆ ಥರ ಹೇಳುವಾಗೆಲ್ಲ ನನ್ನ ಮನಸ್ಸಿಗೆ ಒಂಥರ ಆಗ್ತಾ ಇರುತ್ತೆ ಮೇಡಮ್.
ನಾನು ಅವ್ರಿಗೆ ಸುಳ್ಳು ಹೇಳ್ತಿದ್ದೇನಲ್ವಾ ಅಂತ ಅನ್ನಿಸ್ತಾ ಇರುತ್ತೆ. ಅವ್ರು ನನಗೆ ದೇವ್ರ ಸಮಾನ ಇದ್ದಂಗೆ, ದೇವ್ರ ಮುಂದೆನೇ ಸುಳ್ಳು ಹೇಳಿ ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗುತ್ತೆ ಮೇಡಮ್? ತಪ್ಪಲ್ವಾ ಅದು? ಪ್ಲೀಸ್ ಮೇಡಮ್, ಅವ್ರ ಹತ್ರ ಇರೋ ಸತ್ಯನೆಲ್ಲ ಹೇಳ್ಬಿಡಿ ಮೇಡಮ್, ಪ್ಲೀಸ್. ನೋಡು ಸುಬ್ಬು, ನನಗೆ ಯಾವಾಗ ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಕಾರಣ ಇಲ್ಲದೆ ನಾನು ಏನೂ ಮಾಡಿಲ್ಲ ಸುಬ್ಬು. ನೀನು ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡು. ಮೇಡಮ್ ಆದರೆ ಹೋದ್ರೆಲ್ಲ ಮಾತಾಡ್ಬೇಡ ಸುಬ್ಬು. ಮದುವೆಗೆ ಮುಂಚಿನ ದಿನ ನೀನು ಏನಂತ ಮಾತು ಕೊಟ್ಟಿದ್ದೆ ನನಗೆ? ಆದರೆ ನಾನು ಏನೇ ಹೇಳಿದ್ರು ಏನೇ ಮಾಡಿದ್ರು ನೀನು ಯಾವಾಗಲೂ ನನ್ನ ಜೊತೆನೇ ಇರ್ತೀಯ ಅಂತ ನನಗೆ ಮಾತು ಕೊಟ್ಟು. ನೀವೇನೇ ಹೇಳಿದ್ರು, ನೀವೇನೇ ಮಾಡಿದ್ರು, ಅದೆಂಥ ಪರಿಸ್ಥಿತಿ ಇದ್ರು ನಾನು ನಿಮ್ಮ ಜೊತೆನೇ ಇರ್ತೀನಿ, ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನೀವು ಯಾವುದಕ್ಕೂ ಭಯ ಪಡ್ಕೋಬೇಡಿ, ಧೈರ್ಯವಾಗಿರಿ. ಈಗ ನೀನು ನಿನ್ನ ಮಾತನ್ನ ಮುರಿಬೇಡ. ಆದರೂ ಎಷ್ಟು ದಿನ ಅಂತ ಇದೇ ಸುಳ್ಳನ್ನ ಮುಂದುವರಿಸ್ತಾ ಇರೋಕ್ಕಾಗುತ್ತೆ ಮೇಡಮ್? ನನ್ನ ಯಜಮಾನ್ರಿಗೆ ಯಾವತ್ತೂ ಸುಳ್ಳು ಹೇಳ್ದವನೇ ಅಲ್ಲ. ಅದರಲ್ಲೂ ಲಲಿತಾದೇವಿ ಅಮ್ಮವರು ಅಳಿಯ ಅಂತ ಕರೆಯುವಾಗೆಲ್ಲ ಮನ್ಸು ಕುರಿತಾ ಇರುತ್ತೆ. ಹೋಗಿ ನಿಜ ಹೇಳ್ಬಿಡ್ಲೇನೋ ಅನ್ನಿಸ್ತಾ ಇತ್ತು ನನಗೆ. ಬೇಡ ಸುಬ್ಬು. ಮಾರಯ್ಯ, ಹಾಗೇನಾದ್ರೂ ಮಾಡ್ಬಿಟ್ಟಿ ಆಮೇಲೆ ನೀನ್ ಸ್ವಲ್ಪ ದಿನ ಸುಮ್ಮನೆ ಇರಕ್ಕೆ ಏನ್ ತಗೋತೀಯಾ? ಏನು ತಗೊಳಲ್ಲ ಸುಬ್ಬು. ದಯವಿಟ್ಟು ನಾನು ಹೇಳೋವರೆಗೂ ಸುಮ್ಮನಿದ್ಬಿಡು. ನಾನೇ ಎಲ್ಲ ಸರಿ ಮಾಡ್ತೀನಿ ಸುಬ್ಬು. ನೋಡು ಸುಬ್ಬು, ನೀನ್ ಯಾವಾಗ್ಲೂ ಈ ತರ ಸಪ್ಪೆ ಮುಖ ಹಾಕೊಂಡಿರ್ಬೇಡ ಕಣೋ. ಇಲ್ಲಿ ನೋಡು, ನಿನಗ್ ಏನ್ ಬೇಕು ಹೇಳು. ನೀನ್ ಕಣ್ ಮುಚ್ಚಿ ಕಣ್ ಬಿಡೋದ್ರೊಳಗೆ ಅದು ನಿನ್ ಕಣ್ ಮುಂದೆ ಇರುತ್ತೆ. ಕಾರು, ಬಂಗ್ಲೆ, ಚಿನ್ನ, ಒಡವೆ, ನಿನಗ್ ಏನ್ ಬೇಕು ಹೇಳು, ಎಲ್ಲ ನಿನ್ ಮುಂದೆ ಬರುತ್ತೆ. ಯಾಕೆ ಹೇಳು? ಈಗ ನಾನು ಕೋಟಿ ಕೋಟಿ ಹೊಡ್ತೀಯಮ್ಮ, ಗೊತ್ತು ತಾನೆ ನಿನಗೆ? ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಅಂದಮೇಲೆ ಎಷ್ಟು ಕೋಟಿ ಇಟ್ಕೊಂಡು ಏನು ಪ್ರಯೋಜನ ಮೇಡಮ್? ಆಯ್ತಪ್ಪ ಸುಬ್ರಹ್ಮಣ್ಯ, ಈಗ ನಿಮ್ ವೇದ ಅಂತ ಶುರು ಮಾಡಬೇಡಿ. ನಾನು ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ. ನಾನು ಹೇಳ್ದೆ ತಾನೇ, ನಾನು ಎಲ್ಲ ಸರಿ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇಡು. ಆಯಿತು, ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ಆಹಾ, ಎಂಥ ಮಾತಿದು. ಜೀವನದಲ್ಲಿ ಗಂಡ ಹೆಂಡತಿ ಮಧ್ಯ ಈ ಪ್ರೀತಿ, ನಂಬಿಕೆ ಇದೆಲ್ಲ ತುಂಬಾ ಮುಖ್ಯ. ಸುಬ್ಬು, ನಾನು ನಿನಗೆ ಇನ್ನೊಂದು ಮಾತು ಕೇಳಲಾ? ಕೇಳಿ. ಅಜ್ಜಿ ನಮ್ಮನ್ನ ಹನಿಮೂನ್ ಕಳಿಸ್ತಿದಾರಲ್ಲ, ಯಾವ ಊರಿಗೆ ಕಳಿಸ್ಬೋದು? ನನಗೆ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೋತೀನಿ ಮೇಡಮ್. ಗುಡ್ ನೈಟ್. ನೆಮ್ಮದಿ ಇಲ್ಲ ಅಂತಾನೆ ರಾತ್ರಿ ಆದ್ರೆ ಸಾಕು ನಿದ್ದೆ ಬರುತ್ತೆ ಅಂತಾನೆ. ನೆಮ್ಮದಿ ಇಲ್ಲ ಅಂದ್ರೆ ನಿದ್ದೆ ಬರುತ್ತಾ? ಏನೋ ಒಟ್ನಲ್ಲಿ ನನ್ನ ಹುಡುಗ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.